ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ದಿನ್ನೂರು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದಿನ್ನೂರು ವಿಭಾಗಗಳಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದೆ ಇವತ್ತು ಕ್ಯಾಂಪೇನ್ ಅಂತ ಖುದ್ದು ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್, ಇವತ್ತು ದಿನ್ನೂರು ವಿಭಾಗಗಳಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀರಿ, ಹೇಗಿದೆ ಸರ್ ಮತದಾರರ ರೆಸ್ಪಾನ್ಸ್? ನೋಡಿ, ನೀವು ನಮ್ಮ ಟ್ರೈಲ್ ಫಾಲೋ ಮಾಡ್ತಾ ಇದ್ದೀರಾ. ಸೊ ನೋಡ್ತಾ ಇದ್ದೀರಾ, ಜನ ಇಲ್ಲಿನೂ ಮಹದೇವಪುರ ಕ್ಷೇತ್ರ ಇರಲಿ, ನೆನ್ನೆ ರಾಜಾಜಿನಗರ ಇರಲಿ, ಸಿ ವಿ ರಾಮನ್ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ರ್ಯಾಲಿ ಸೇರ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ ವಾತಾವರಣ ಗ್ರೌಂಡ್ ಲೆವೆಲ್ನಲ್ಲಿದೆ. ಒಂದು ಕಾಂಗ್ರೆಸ್ ವೇವ್ ಥರ ಕಾಣ್ತಾ ಇದೆ. ಮತ್ತೆ ಸರ್, ಈ ಬಾರಿ ಚುನಾವಣೆಯಲ್ಲಿ ಸರ್ಕಾರ ನಿಮ್ಮದೇ ಇದೆ, ಮತ್ತೆ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದು ಎಷ್ಟು ತಮ್ಮ ಗೆಲುವಿಗೆ ಪೂರಕವಾಗುತ್ತೆ ಸರ್? ನೋಡಿ, ಈ ಗ್ಯಾರಂಟಿ ನಾವು ಏನು ಹೇಳಿದ್ದೀವಿ ಅದು ಇಂಪ್ಲಿಮೆಂಟ್ ಮಾಡಿದ್ವಿ. ಜನರಿಗೆ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ, ಫ್ರೀ ಬಸ್ ಸಿಗ್ತಾ ಇದೆ, ಫ್ರೀ ಕರೆಂಟ್ ಸಿಗ್ತಾ ಇದೆ. ಸೊ ಅದಕ್ಕೆ ನಮ್ಮ ಮೇಲೆ ನಂಬಿಕೆ ಇದೆ. ಅದಕ್ಕೆ ನಾವು ಸೆಂಟ್ರಲ್ ಸ್ಕೀಮ್ ಎಲ್ಲ ಕೇಳ್ತಾರೆ. ನಮ್ಮ ಸೆಂಟ್ರಲ್ ಮ್ಯಾನಿಫೆಸ್ಟೋ ಮಹಾಲಕ್ಷ್ಮಿ ಸ್ಕೀಮ್ ಮಾಡಿದ್ದೀವಿ. 1 ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಅಂತ ಬಿಲೋ ಪಾವರ್ಟಿ ಹೇಳಿದ್ದೀವಿ. ಅದು ಎಲ್ಲ ಕೇಳ್ತಾ ಇದ್ದಾರೆ. ಸೊ ಯಾಕಂದರೆ ಒಂದು ಭರವಸೆ ಇದೆ ಕಾಂಗ್ರೆಸ್ ಸರ್ಕಾರ ಮೇಲೆ, ಸಿದ್ದರಾಮಯ್ಯ ಸಾಹೇಬ್ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರ. ಸರ್, ಈಗ ಇಂದಿನ ಸಂಸದರಿದ್ರಲ್ಲ, ಅವರೆಲ್ಲ ಈ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ರಂತ ಅಥವಾ ಇಲ್ಲಿ ಜನರ ಸಮಸ್ಯೆಯನ್ನು ಕೇಳಿದ್ರಂತ, ಈ ಬಗ್ಗೆ ಏನು ಹೇಳ್ತಾರೆ ಸರ್? ಇಂದಿನ ಸಂಸದರ ಬಗ್ಗೆ ಎಲ್ಲ ಕೇಳ್ತಾರೆ. ಅವ್ರು ಬಂದೇ ಇಲ್ಲ ಇಲ್ಲಿ ಅಂತ ಕೇಳ್ತಾರೆ ಇಲ್ಲಿ. ಸೊ ಆ ಥರ ಅವ್ರು ಬಂದಿಲ್ಲ ಅಂತ ಒಂದು ಆರೋಪ ಇದೆ ಅವ್ರ ಮೇಲೆ. ಅಷ್ಟೇ ಹೇಳೋಕೆ ನಾನು ಅವ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಲ್ಲ. ಸರ್, ಈಗ ಕೇಂದ್ರ ಸರ್ಕಾರ ಇದೆ, ಅದು ಕೂಡ ಈಗ ಜನರನ್ನು ನಿರ್ಲಕ್ಷ್ಯ ಮಾಡಿದೆ ಅಂತಕ್ಕಂಥ ಆರೋಪ ಕೂಡ ಕಾಂಗ್ರೆಸ್ ನಾಯಕರದ್ದಾಗಿದೆ. ಈ ವಿಚಾರ ಕುರಿತಂತೆ ಇದು ತಮ್ಮ ಪ್ರಚಾರಕ್ಕೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ಸರ್? ನಿಜ ಅಲ್ವಾ? ನಿಮಗೂ ಗೊತ್ತಿದೆ, 25 MP ಎಲೆಕ್ಟ್ ಆದ್ರು. ಯಾವ MP ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಪ್ರಶ್ನೆ ಕೇಳಿದ ಬರಗಾಲ ಸಮಯದಲ್ಲಿ 19,000 crores ಬೇಕಿತ್ತು. ಅವ್ರಿಗೆ ಫೈನಾನ್ಸ್ ಮಿನಿಸ್ಟರ್ ಮೀಟ್ ಮಾಡಿದ್ರಾ, ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿದ್ರಾ? ನಮ್ಮ ಮೈ ಟ್ಯಾಕ್ಸ್ ಮೈ ರೈಟ್ ಆ ಪ್ರೊಟೆಸ್ಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಕ್ವೆಶ್ಚನ್ ಫ್ಲೋರ್ ಆಫ್ ದ ಹೌಸ್ನಲ್ಲಿ ಕೇಳಿದ್ದಾರಾ? ಕೇಳಿ 25 MPs ಏನು ಸವಾಲು ಕೇಳಿದ್ದಾರೆ? ಕರ್ನಾಟಕ ಹಿತದಲ್ಲಿ ಮಾತಾಡಿದ್ದಾರಾ, ಬೆಂಗಳೂರು ಹಿತದಲ್ಲಿ 25 MPs ಎಲೆಕ್ಟ್ ಮಾಡಿ ವೇಸ್ಟ್ ಆಯಿತು. ಏನು ಕರ್ನಾಟಕಗೆ ಸಿಕ್ಕಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ. ಈ ಬಾರಿ ಜನ ಬದಲಾವಣೆ ಬಯಸಿದಾರ ಅಂತ ಹೇಳ್ತೀರಾ? ಖಂಡಿತ ಬಯಸಿದ್ದಾರೆ. ತಮ್ಮ ಗೆಲುವು ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ಸರ್ ತಾವು ಈ ಕ್ಷೇತ್ರಗಳೆಲ್ಲ ಪ್ರಚಾರ ನೋಡಿದಂತ ಸಂದರ್ಭ? 100%. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಮನ್ಸೂರ್ ಅಲಿ ಖಾನ್ ಅವರ ಮಾತು. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಬೆಂಬಲಿಸ್ತಾರೆ, ಖಂಡಿತವಾಗಿ ಬದಲಾವಣೆ ಬಯಸಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.